ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 21 ನವೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ನಾವು KS ಪ್ರಿಲಿಮ್ಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರೋಗ್ರಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನಿತ್ತು, ಇದು ನಾವು ಡಿಸೆಂಬರ್ 11 ಮತ್ತು 12ಕ್ಕೆ ಇಟ್ಟಿದ್ವಿ ಈ ಕ್ಲಾಸಸ್ನ. ಬಟ್ ಹಲವಾರು ಮಂದಿ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ಇದನ್ನು PDO ಎಕ್ಸಾಮ್ಗೆ ಮುಂಚೆ ಅಂದರೆ 30 ನವಂಬರ್ ಮತ್ತು 1ನೇ ಡಿಸೆಂಬರ್ ಏನಿದೆ, 30 ನವಂಬರ್ ಮತ್ತು 1 ಡಿಸೆಂಬರ್ ನಾವು ಈ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈ ಕ್ಲಾಸಸ್ ತೊಗೊಳ್ಳೋದು ಹರೇಂದ್ರ ಸರ್ ತೊಗೋತಾ ಇದ್ದಾರೆ. ಆ್ಯಂಡ್ ನಾನು ನಿಮಗೆ 1 ಇಯರ್ ಕಂಪ್ಲೀಟ್ ಇಯರ್ದು ಒಂದು ಕಂಪ್ಲೀಟ್ ಇಯರ್ದು ಕರೆಂಟ್ ಅಫೇರ್ಸ್ ಇದರಲ್ಲಿ ಕವರ್ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದು ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ಈ ಬ್ಯಾಚಸ್ ಇರುತ್ತೆ. ರಿಜಿಸ್ಟ್ರೇಷನ್ಸ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಲಿಂಕನ್ನು ಕೇಳ್ಬೋದಾಗುತ್ತೆ. ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, PDO ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರನೇ ನಾವು ಈ ಥರ ಬರೀ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. 2nd, 3rd, 4th ಮತ್ತು 5th ಡಿಸೆಂಬರ್. ಸೊ 4 ಟೆಸ್ಟ್ಗಳಿರುತ್ತೆ. 199 ರೂಪಾಯಿಗೆ ಡೈಲಿ 10 to 12 ನಮ್ಮ ಏನು ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಲ್ಲೇ ನಾವು ಈ ಒಂದು ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬರೀ ಕೇವಲ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಒಂದಿನ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದಿನ ಇಂಟರ್ನ್ಯಾಷನಲ್ಲು, ಇನ್ನೊಂದಿನ ಕರ್ನಾಟಕ ರಿಲೇಟೆಡು, ಮತ್ತು ಇನ್ನು ಲಾಸ್ಟಲ್ಲಿ ಫುಲ್ ಲೆಂತ್ ಅಂದರೆ ಈ 3 ಸೇರಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಿಮಗೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮ ಆಫೀಸನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದಾಗುತ್ತೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಗೋರು ಚನ್ನಬಸಪ್ಪ ಟು ಪ್ರಿಸೈಡ್ ಓವರ್ ಸಾಹಿತ್ಯ ಸಮ್ಮೇಳನ ಇನ್ ಮಂಡ್ಯ. ಈ ವರ್ಷ ನಡೀತಾ ಇರೋ ಪ್ರತಿ ವರ್ಷ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನನ ನಾವು ನಡೆಸ್ತೀವಿ. ಸೊ ಈ ವರ್ಷ ನಡೀತಾ ಇರುವಂಥ ಸಮ್ಮೇಳನ ಇದೆ, ಅದು 87th ಎಡಿಷನ್ ಆಗಿದೆ. ಮತ್ತು ಇದನ್ನು ನಾವು ಮಂಡ್ಯದಲ್ಲಿ ನಡೆಸಬೇಕು ಅಂತ ನಿರ್ಧರಿಸಿದ್ದಾರೆ. ಸೊ ಇದರ ಒಂದು ಪ್ರೆಸಿಡೆಂಟ್ ಏನಿದ್ದಾರೆ, ಈ ಒಂದು ಪ್ರೆಸಿಡೆಂಟ್ ಬಂದು ಗೋರು ಚನ್ನಬಸಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ವರ್ಷ 87th ಎಡಿಷನ್ ನಡೀತಾ ಇರೋದ್ರಿಂದ ಅದರ ಪ್ರೆಸಿಡೆಂಟ್ ಯಾರು ಅಂತ ಕೇಳ್ಬೋದು ಒಂದು. ಅದು ಬಿಟ್ಟರೆ ಇಲ್ಲ ಅಂತಂದರೆ ಗೋರು ಚನ್ನಬಸಪ್ಪ ಅವರ ಬಗ್ಗೆ ಕೂಡ ಕೆಲವು ಇನ್ಫಾರ್ಮೇಷನ್ ನಮಗೆ ತಿಳಿದಿರಬೇಕು. ಮೊದಲಿಗೆ ಇವರು ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಇದರ ಒಂದು ಪ್ರೆಸಿಡೆಂಟ್ ಕೂಡ ಆಗಿದ್ರು. ಯಾವಾಗ ಅಂತಂದರೆ 1992ರಿಂದ 95ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೆಸಿಡೆಂಟ್ ಆಗಿ ಕೂಡ ಇವರು ವರ್ಕ್ ಮಾಡಿದ್ದಾರೆ. ಮತ್ತು ಎರಡನೇದಾಗಿ ಏನು ಅಂತಂದರೆ 1994 ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ಕೂಡ ಮಂಡ್ಯದಲ್ಲೇ ನಡೆದಿತ್ತು. ಇದರ ಪ್ರೆಸಿಡೆಂಟ್ ಕೂಡ ಇವರೇ ಆಗಿದ್ದರು. ಇವರು 2ನೇ ಬಾರಿಗೆ ಈ ಒಂದು ಏನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಇದರ ಪ್ರೆಸಿಡೆಂಟ್ ಆಗಿದ್ದಾರೆ ಅನ್ನೋದು ನಮಗೆ ತಿಳಿದಿರಬೇಕು. ಹಾಗೆ 2 ಸತಿ ಲಾಸ್ಟ್ ಟೈಮ್ ಅವರು ಪ್ರೆಸಿಡೆಂಟ್ ಆದಾಗ ಕೂಡ ಈ ಒಂದು ಸಾಹಿತ್ಯ ಪರಿಷತ್ ಮಂಡ್ಯದಲ್ಲೇ ನಡೆದಿತ್ತು. ಈ ವರ್ಷ ಕೂಡ ಅದು ಮಂಡ್ಯದಲ್ಲೇ ನಡೀತಾ ಇದೆ. ಹಾಗೆ ಇವ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಏನು ಅಂತಂದರೆ, ಇವರು ಭೂದಾನ್ ಮೂಮೆಂಟ್ ಏನು ವಿನೋಬಾ ಭಾವೆ ಅವರ ಭೂದಾನ್ ಮೂಮೆಂಟ್ ಏನಿತ್ತು ಅದರಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದರು ಅನ್ನೋದು ನಮಗೆ ತಿಳಿದಿರಬೇಕು. ಮತ್ತು ಇವರ ಮೇಜರ್ ವರ್ಕ್ಸ್ ಯಾವುದು ಅಂದರೆ, ಇವರ ಒಂದು ಕೃತಿಗಳು ಯಾವುವು ಅಂತಂದರೆ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ, ಕರ್ನಾಟಕ ಪ್ರಗತಿಪಥ, ಕುನಲ, ಸದಾಶಿವಾಚಾರ್ಯ, ಮಹಾದೇವಿ, ವಿಭೂತಿ, ಕರ್ನಾಟಕ ಜನಪದ ಕಲೆಗಳು ಇವೆಲ್ಲನೂ ಇವರ ಒಂದು ಕೃತಿಗಳಾಗಿವೆ. ಸೊ ಇಲ್ಲಿ ಹಲವಾರು ಕೃತಿಗಳನ್ನು ಮೆನ್ಷನ್ ಮಾಡಿದರೆ ನೀವು ಒಂದು ಬಾರಿ ಇದರ ಮೇಲೆ ಕಣ್ಣು ಹಾಯಿಸ್ಕೊಳ್ಳಿ. ಅಷ್ಟೇ ಅಲ್ದಿರ ಇವರು ಹಾವೇರಿಯಲ್ಲಿ ಏನು ಕರ್ನಾಟಕ ಜನಪದ ಯೂನಿವರ್ಸಿಟಿ ಇದೆ, ಅಂದರೆ ಕರ್ನಾಟಕ ಫೋಕ್ಲೋರ್ ಯೂನಿವರ್ಸಿಟಿ ಇದೆ ಹಾವೇರಿಯಲ್ಲಿ, ಇದರ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಕೂಡ ಇವರು ಹೋರಾಟ ಮಾಡಿದ್ದಾರೆ. ಅಂದರೆ ಇದರ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಇವರು ಜಾನಪದ ಕಲೆಗಳ ಒಂದು ಓದಿಗೆ ಸಹಾಯ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಈ ಜಾನಪದ ಯೂನಿವರ್ಸಿಟಿ ಏನಿದೆ ಅದಕ್ಕೂ ಕೂಡ ಇವರ ಒಂದು ಕಾಂಟ್ರಿಬ್ಯೂಷನ್ ಇದೆ, ಅದು ಹೆಚ್ಚಿನದಾಗಿದೆ ಅಂತ ನಾವು ತಿಳ್ಕೊಬೇಕು. ಮತ್ತು ಇವ್ರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಮತ್ತು ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಕೂಡ ಬಂದಿದೆ. ಇನ್ನು ಅವರ ಪರ್ಸ್ನಲ್ ಇನ್ಫಾರ್ಮೇಷನ್ಗೆ ಹೋದರೆ, ಇವರ ಒಂದು ಬರ್ತ್ ಡೇ ಏನಿದೆ ಅದು May 18, 1930 ಚಿಕ್ಕಮಂಗ್ಳೂರಿನಲ್ಲಿ ಇವರು ಹುಟ್ಟಿದ್ದು. ಮತ್ತು 1948 ಸ್ಕೂಲ್ ಟೀಚರ್ ಆಗಿ ಅವರು ಕೆಲಸವನ್ನು ಆರಂಭಿಸಿದರು. ಆಗಿನಿಂದನೂ ಸೋಷಿಯಲ್ ಎಜುಕೇಷನ್ ಇರ್ಬೋದು, ಈ ಥರ ಎಜುಕೇಷನ್ ರಿಲೇಟೆಡ್ ಏನಿದೆ ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ದಿರ ಕನ್ನಡ ಸಾಹಿತ್ಯಕ್ಕೂ ಕೂಡ ಇವರು ಹೆಚ್ಚಿನದಾದ ಒಂದು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆ ತಿಳಿದಿರಬೇಕಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಕರ್ನಾಟಕ ಅನ್ವೀಲ್ಸ್ ಡ್ರಾಫ್ಟ್ ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ.
ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ಬೆಂಗಳೂರಿನಲ್ಲಿ ಬೆಂಗಳೂರು ಟೆಕ್ ಸಮಿಟ್ 2024 ನಡೀತಾ ಇದೆ. ಸೊ ಈ ಒಂದು ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ನಿನ್ನೆ ಅಂದರೆ ನವೆಂಬರ್ 20ನೇ ತಾರೀಕು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಏನಿದೆ, ಇದು ಕರ್ನಾಟಕ ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ ಅನ್ನೋ ಒಂದು ಪಾಲಿಸಿಯನ್ನು ರಿಲೀಸ್ ಮಾಡಿದೆ. ಇದರ ಒಂದು ಇಯರ್ಸ್ ಏನು ಬರುತ್ತೆ, 2024 2029. ಸೊ ಇಟ್ಸ್ ಅ 5-year ಪ್ಲ್ಯಾನ್, 5-year ಪಾಲಿಸಿ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಪಾಲಿಸಿಯಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಆ್ಯಕ್ಚುಲಾಗಿ ಈ ಪಾಲಿಸಿ ಏನಕ್ಕೆ ಮಾಡಿದ್ದಾರೆ ಅನ್ನೋದನ್ನ ಫಸ್ಟ್ ನೋಡೋಣ. ಸೊ ಇಟ್ ಏಮ್ಸ್ ಟು ಮೇಕ್, ಅಂದರೆ ಈಗ ಭಾರತದಲ್ಲಿ ಏನು ಸ್ಪೇಸ್ ಸೆಕ್ಟರ್ ಇದೆ ಅದಕ್ಕೆ ಹೋಗುವಂಥ ಕಾಂಟ್ರಿಬ್ಯೂಷನಲ್ಲಿ 50% ಕರ್ನಾಟಕದಿಂದನೇ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪಾಲಿಸಿಯನ್ನು ಡಿಸೈನ್ ಮಾಡಿದ್ದಾರೆ. ಹಾಗೆ ಗ್ಲೋಬಲಲ್ಲಿ 5% ಅಷ್ಟು ಕರ್ನಾಟಕ ಕಾಂಟ್ರಿಬ್ಯೂಟ್ ಮಾಡಬೇಕು. ಇದು ಇಂಡಿಯಾಲಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಇದು ಗ್ಲೋಬಲಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪಾಲಿಸಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ 5 ಫೋಕಸ್ಡ್ ಏರಿಯಾಸ್ ಇದೆ. ಎರಡನೇ ಪಾಯಿಂಟ್ ಏನು ಅಂದರೆ 5 ಫೋಕಸ್ಡ್ ಏರಿಯಾಸ್ ಇದೆ. ಏನೇನು ಈ ಫೋಕಸ್ಡ್ ಏರಿಯಾ ಅಂದರೆ, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಮತ್ತು ಇನೋವೇಷನ್ ಆ್ಯಂಡ್ ಫೆಸಿಲಿಟೇಷನ್ ಮೇಲೆ, ಮತ್ತು ಅಡಾಪ್ಟೇಷನ್ ಆ್ಯಂಡ್ ಅವೇರ್ನೆಸ್ ಬಗ್ಗೆ. ಸೊ ಈ 5 ಪಿಲ್ಲರ್ಗಳು ಈ ಪಾಲಿಸಿಯ ಮುಖ್ಯ ಪಿಲ್ಲರ್. ಈ 5 ಟಾಪಿಕ್ಸು ಈ ಒಂದು ಪಾಲಿಸಿಯ ಮುಖ್ಯ ಪಿಲ್ಲರ್ಗಳಾಗಿವೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಾವು ಇವಾಗ 5 ಪಿಲ್ಲರ್ ನೋಡಿದ್ವಿ. ಸೊ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಏನೇನಿದೆ ಅಂತ ನೋಡೋಣ. ಫಸ್ಟು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬಂದಾಗ, ಅಪ್ರಾಕ್ಸಿಮೇಟ್ಲಾಗಿ 5,000 ಸ್ಟೂಡೆಂಟ್ಸ್ ಏನಿದ್ದಾರೆ ಅಷ್ಟು ಸ್ಟೂಡೆಂಟ್ಸನ್ನು ಅಪ್ಸ್ಕಿಲ್ ಮಾಡಬೇಕು ಅಂತ ಒಂದು ಏಮನ್ನು ಹೊಂದಿದೆ ಇದರಲ್ಲಿ. ಅದರಲ್ಲಿ 1,500 ವಿಮೆನ್ ಸ್ಟೂಡೆಂಟ್ಸ್ ಇರಬೇಕು ಮತ್ತು ಯಂಗ್ ಪ್ರೊಫೆಷ್ನಲ್ಸ್ ಇರಬೇಕು ಅಂತ ಕೂಡ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಮತ್ತು ಇನ್ನು ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಬಂದೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ಏನು ಮಾತಾಡ್ತಾರೆ ಅಂತಂದರೆ, ಇಲ್ಲಿ ಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಕರ್ನಾಟಕದಲ್ಲಿ ಓಪನ್ ಮಾಡಬೇಕು ಅನ್ನೋದನ್ನು ಕೂಡ ಇವರು ಇಲ್ಲಿ ಹೇಳ್ತಾರೆ. ಮತ್ತು ಇನ್ನು ಇನೋವೇಷನ್ ಆ್ಯಂಡ್ ಫೆಸಿಲಿಟೇಷನ್ಗೆ ಬಂದರೆ, ಗವರ್ನಮೆಂಟ್ ಬಂದು 500 ಸ್ಟಾರ್ಟಪ್ಸ್ ಏನಿದೆ ಈ ಒಂದು ಸೆಕ್ಟರಲ್ಲಿ, ಸ್ಪೇಸ್ ಟೆಕ್ನಾಲಜಿ ಸೆಕ್ಟರಲ್ಲಿ 500 ಸ್ಟಾರ್ಟಪ್ಸ್ಗೆ ಗೌರ್ಮೆಂಟ್ ಡೈರೆಕ್ಟ್ ಸಪೋರ್ಟನ್ನು ಕೊಡುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ IP ರಿಜಿಸ್ಟ್ರೇಷನ್ಸ್ ಇರ್ಬೋದು, ಇಲ್ಲ ಟೆಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಇದೆಲ್ಲದನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಕರ್ನಾಟಕ ಸರ್ಕಾರ ಏನಿದೆ ಈ ಸರ್ಕಾರ ಹೆಲ್ಪ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಅವೇರ್ನೆಸ್ ಮತ್ತು ಏನು ಅಡಾಪ್ಷನ್ ಮತ್ತು ಅವೇರ್ನೆಸ್ ಇದೆ ಅದಕ್ಕೂ ಕೂಡ ಸರ್ಕಾರ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಏನು ಇನ್ವೆಸ್ಟ್ಮೆಂಟ್ಸ್ ಇದೆ, ಈ ಇನ್ವೆಸ್ಟ್ಮೆಂಟ್ಸಲ್ಲಿ ಅಪ್ರಾಕ್ಸಿಮೇಟ್ಲಿ 3 billion ಅಷ್ಟು ಇನ್ವೆಸ್ಟ್ಮೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟನ್ನು ಕೂಡ ಈ ಒಂದು ಪಾಲಿಸಿ ಹೊತ್ತಿದೆ. ಸೊ ಈ ಒಂದು ಪಾಲಿಸಿ ನಮ್ಮ ಏನು ಕರ್ನಾಟಕ ಸರ್ಕಾರದ ಗೋಲ್ ಇದೆ, ಕರ್ನಾಟಕನ ಏನು ಇಂಡಸ್ಟ್ರಿಯಲ್ಲಿ ಫಸ್ಟ್ ತರಬೇಕು, ದೇಶದಲ್ಲಿ ಫಸ್ಟ್ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಟೇಟ್ ಪಾಲಿಸಿಯನ್ನು ಅವರು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ನಮಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗೋದು ಏನು ಅಂತ ಅಂದರೆ, ಈ ಒಂದು 5 ಪಿಲ್ಲರ್ಗಳು ಏನು ಈ ಪಿಲ್ಲರ್ ಇದೆ ಮತ್ತು ಯಾವಾಗ ಈ ಪಾಲಿಸಿಯನ್ನು ಲಾಂಚ್ ಮಾಡಿದ್ದಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಆನ್ಲೈನ್ ಕೋಚಿಂಗ್ ಫಾರ್ ಗವರ್ನ್ಮೆಂಟ್ ಕಾಲೇಜ್ PU ಸ್ಟೂಡೆಂಟ್ಸ್ ಟು ಕ್ರ್ಯಾಕ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಇದು ನಮ್ಮ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಯೂಸ್ ಆಗುತ್ತೆ. ಜಸ್ಟ್ ಆಸ್ ಅನ್ ಎಕ್ಸಾಂಪಲ್ ನಾವು ಇದನ್ನ ಯೂಸ್ ಮಾಡ್ಕೋಬೋದಾಗುತ್ತೆ. ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕರ್ನಾಟಕ ಸರ್ಕಾರ ಮುಂಬೈ ಬೇಸ್ಡ್ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಜೊತೆ ಟೈಅಪ್ ಆಗಿದ್ದಾರೆ. ಈ ಪ್ರೈವೇಟ್ ಆರ್ಗನೈಸೇಷನ್ ಬಂದು ಪೇಸ್ IIT.Medical. ಸೊ ಈ ಒಂದು ಆರ್ಗನೈಸೇಷನ್ ಜೊತೆ ಕರ್ನಾಟಕ ಗವರ್ನಮೆಂಟ್ ಟೈಅಪ್ ಮಾಡಿಕೊಂಡು, ಅಂದರೆ MOUನ ಸೈನ್ ಮಾಡಿ, ಕರ್ನಾಟಕದಲ್ಲಿರುವಂತಹ ಗವರ್ನಮೆಂಟ್ ಮತ್ತು ಏಡೆಡ್ ಕಾಲೇಜಸಲ್ಲಿ, PU ಕಾಲೇಜಸಲ್ಲಿ, ಅಂದರೆ ಫಸ್ಟ್ PU ಮತ್ತು ಸೆಕೆಂಡ್ PU ಅಲ್ಲಿ ಯಾರು ಓದ್ತಾ ಇರುವಂಥ ಅಪ್ರಾಕ್ಸಿಮೇಟ್ಲಿ 25,000 ಸ್ಟೂಡೆಂಟ್ಸ್. ಸೊ ಇಷ್ಟು ಸ್ಟೂಡೆಂಟ್ಸ್ಗೆ ಫ್ರೀ ಆನ್ಲೈನ್ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಏನಕ್ಕೆ? CET ಇರ್ಬೋದು, ನೀಟ್ ಇರ್ಬೋದು, IIT JEE ಇರ್ಬೋದು, ಇವುಗಳ ಈ ಒಂದು ಎಕ್ಸಾಮ್ಗಳಿಗೆ ಬೇಕಾದಂತಹ ಕೋಚಿಂಗ್ ಏನಿದೆ ಅದನ್ನು ಆನ್ಲೈನಲ್ಲಿ ಫ್ರೀಯಾಗಿ 25,000 ಸ್ಟೂಡೆಂಟ್ಸ್ಗಳಿಗೆ ಕೊಡೋದಕ್ಕೆ ಈ ಒಂದು MOUವನ್ನು ಸೈನ್ ಮಾಡ್ಕೊಂಡಿದ್ದಾರೆ. ಇದು ಏನಕ್ಕೆ ಅಂತಂದರೆ, ಒಂದು ಕಡೆ ಗವರ್ನೆನ್ಸ್ ಪ್ರಮೋಟ್ ಮಾಡ್ತಾ ಇರೋದು ಮತ್ತು ಫ್ರೀ ಎಜುಕೇಷನ್ ಅಂತ ಅಂದಾಗ ಸ್ಟೂಡೆಂಟ್ಸ್ನ ಒಂದು ರೈಟ್ ಟು ಎಜುಕೇಷನ್ ಏನಿದೆ ಅದನ್ನು ಕೂಡ ಇಲ್ಲಿ ನಾವು ಎನ್ಶೋರ್ ಮಾಡ್ತಾ ಇದ್ದೀವಿ. ಮತ್ತು ಅವರ ಒಂದು ರೈಟ್ ಟು ಲೈಫ್ ಏನಿದೆ, ವಿತ್ ಡಿಗ್ನಿಟಿ ಬಾಳಬೇಕು ಅನ್ನೋದು ಅಥವಾ ಬದುಕಬೇಕು ಅನ್ನೋದು, ಅದನ್ನು ಇಲ್ಲಿ ಎನ್ಶೋರ್ ಮಾಡಲಾಗ್ತಾ ಇದೆ. ಸೊ 25,000 ಸ್ಟೂಡೆಂಟ್ಸ್ ಏನಿದ್ದಾರೆ ಇವರಿಗೆ ಫಸ್ಟು ಎಲ್ಲ ಸ್ಟೂಡೆಂಟ್ಸು ಗೌರ್ಮೆಂಟ್ ಮತ್ತು ಏಡೆಡ್ PU ಕಾಲೇಜಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟು ಜನ ಸ್ಟೂಡೆಂಟ್ಸ್ಗೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಥರ ಕೊಡಲಾಯಿತು. ಅದರಲ್ಲಿ ಯಾರು 25,000 ಜನ ಒಳ್ಳೆಯ ಸ್ಕೋರ್, ಅವ್ರ ಕಟ್ ಆಫ್ ಸ್ಕೋರನ್ನು ಯಾರು ರೀಚ್ ಆಗಿದ್ದಾರೆ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ.
ಸೊ ಇವ್ರಿಗೆ ಏನಿದೆ ಫ್ರೀ ಆನ್ಲೈನ್ ಕೋಚಿಂಗ್ ಪ್ಲಸ್ ಮೆಟೀರಿಯಲ್ಸ್ ಎಲ್ಲನೂ ಇರುತ್ತೆ. ಇಲ್ಲಿ ಹೆಂಗೆ ಅಂತಾರೆ, ವೀಕ್ ಫುಲ್ಲು ಕ್ಲಾಸಸ್ ಇರುತ್ತೆ, 1 hour ಬಿಫೋರ್ ಆ್ಯಂಡ್ 1 hour ಆಫ್ಟರ್ ಕ್ಲಾಸಸ್. ಸೊ 2 hours ಡೈಲಿ ಕ್ಲಾಸಸ್ ಇರುತ್ತೆ. ವೀಕೆಂಡ್ಸಲ್ಲಿ ಮಾತ್ರ ಅಂದರೆ ಸ್ಯಾಟರ್ಡೇಸ್ ಡೌಟ್ ಸೆಷನ್, ಏನೇ ಡೌಟ್ಸ್ ಇದ್ರೂ ವೀಕ್ ಡೇಸಲ್ಲಿ ಅವ್ರು ರೈಸ್ ಮಾಡಿದರೆ ಅದನ್ನು ಸ್ಯಾಟರ್ಡೇ ಡೌಟ್ ಸೆಷನ್ ಅಂತ ಅಂದ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಮತ್ತು ಇದು ಬೈಲಿಂಗ್ವಲ್ ಆಗಿ ಇರುತ್ತೆ, ಬೈಲಿಂಗ್ವಲ್ ಟೀಚಿಂಗ್ ಮೆಥಡ್ ಇರುತ್ತೆ, ಅಂದರೆ ಕನ್ನಡಲ್ಲೂ ಕೂಡ ಇಲ್ಲಿ ಟೀಚಿಂಗನ್ನು ಮಾಡ್ತಾರೆ. ಇಷ್ಟು ನಮಗೆ ತಿಳಿದಿರಬೇಕಾಗಿರೋ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ದ ಲಾಂಗ್ ಫೈಟ್ ಆಫ್ ಆಕ್ಸೆಸಿಬಿಲಿಟಿ ಡಿಗ್ನಿಟಿ ಇನ್ ಇಂಡಿಯನ್ ಪ್ರಿಸನ್ಸ್. ಮಾರ್ಚ್ 2024 ಏನಾಯಿತು ಅಂತ ಅಂದರೆ, ಪ್ರೊಫೆಸರ್ GN ಸಾಯಿಬಾಬಾ ಅಂತ ಅನ್ನೋ ಒಬ್ಬರನ್ನ ಆಫ್ಟರ್ 10 years ಬಿಹೈಂಡ್ ದ ಬಾರ್ಸ್, ಅಂದರೆ ಸುಮಾರು 10 ವರ್ಷ ಅವರು ಜೈಲಲ್ಲಿ ಕಳೆದ ಮೇಲೆ ಅದೇನು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಮಾರ್ಚ್ನಲ್ಲಿ ರಿಲೀಸ್ ಮಾಡ್ತಾರೆ. ಬಟ್ ಅವ್ರು October 2024 ತೀರ್ಕೋತಾರೆ. ಸೊ ಇವರು ಒಂದು ಇಂಟರ್ವ್ಯೂವಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಇಂಡಿಯನ್ ಪ್ರಿಸನ್ಸ್ ಏನಿದೆ ಇಲ್ಲಿ ಡಿಸೇಬಲ್ಡ್ ಪೀಪಲ್ ಯಾರಿದ್ದಾರೆ, ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪೀಪಲ್ ಇರ್ತಾರೆ, ಅವರಿಗೆ ಬೇಕಾದಂತಹ ಸೌಲಭ್ಯಗಳು ಅಲ್ಲಿ ಇಲ್ಲ. ಅಂದರೆ ಈಗ ಯಾರಾದರೂ ಡಿಸೇಬಲ್ಡ್ ಪರ್ಸನ್ ಜೈಲಲ್ಲಿ ಇದ್ದಾರೆ ಅಂತ ಅಂದರೆ ಅವರು ಪ್ರತಿಯೊಂದಕ್ಕೂ ತಮ್ಮ ಒಂದು ಏನು ಇನ್ಮೇಜ್ ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರಬೇಕು. ಇಲ್ಲ ಅಂತ ಅಂದರೆ ಯಾರಾದರೂ ಬೇರೆ ಒಟ್ಟಿನಲ್ಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕು. ಯಾಕೆ ಅಂತಂದರೆ ಇವಾಗ ಟಾಯ್ಲೆಟ್ಸ್ ಯೂಸ್ ಮಾಡೋಕ್ಕಿರ್ಬೋದು, ಇಲ್ಲ ವಾಟರ್ ತೊಗೊಳೋದಕ್ಕೆ, ನೀರು ತೊಗೊಂಬರೋದಕ್ಕಿರ್ಬೋದು, ಇಲ್ಲ ಬಟ್ಟೆ ಒಗ್ಕೊಳ್ಳೋದಕ್ಕೆ ಇರ್ಬೋದು, ಇರುತ್ತೆ. ಪ್ರತಿಯೊಂದು ಇದಕ್ಕೂ ಆಕ್ಸೆಸಿಬಿಲಿಟಿ ಸರಿಯಾಗಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಇಂಡಿಯನ್ ಪ್ರಿಸನ್ಸಲ್ಲಿ, ಅಂದರೆ ಭಾರತದ ಜೈಲ್ಗಳಲ್ಲಿ ಡಿಸೇಬಿಲಿಟಿ ಫ್ರೆಂಡ್ಲಿ ಆಕ್ಸೆಸಿಬಿಲಿಟಿ ಇದೆಯಾ, ಇಲ್ಲ ಅಂತಂದರೆ ಯಾಕೆ ಇಲ್ಲ, ಅದನ್ನ ಯಾವ ರೀತಿಯಾಗಿ ಸರಿ ಮಾಡ್ಬೋದು ಅನ್ನೋದನ್ನ ನಾವು ಈ ಒಂದು ಆರ್ಟಿಕಲ್ನಲ್ಲಿ ನೋಡ್ತೀವಿ. ಮೊದಲಿಗೆ 1979-80 ಟೈಮಲ್ಲಿ ಬಗಲ್ಪುರ್ ಬ್ಲೈಂಡಿಂಗ್ಸ್ ಅಂತ ಒಂದು ಇನ್ಸಿಡೆಂಟ್ಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಇದು ಬಗಲ್ಪುರ್ ಬ್ಲೈಂಡಿಂಗ್ಸ್ ಅಂತ ಏನು ಅಂತಂದರೆ, ಇಲ್ಲಿ ಜೈಲ್ನಲ್ಲಿ ಆ್ಯಸಿಡ್ ಅಟ್ಯಾಕ್ ಮಾಡ್ತಾರೆ. ಅಂದರೆ ಜೈಲಲ್ಲಿ ಇರೋರೇನೇ ಜೈಲ್ನ ತಮ್ಮ ಒಬ್ಬರು ಇನ್ಮೇಟ್ ಮೇಲೆ ಆ್ಯಸಿಡ್ ಅಟ್ಯಾಕನ್ನು ಮಾಡ್ತಾರೆ. ಸೊ ಇದರಿಂದ ಅವರ ಕಣ್ಣುಗಳು ಹೊರಟೋಗ್ತವೆ. ಸೊ ಅದರಿಂದ ಇದನ್ನ ಬಗಲ್ಪುರ್ ಬ್ಲೈಂಡಿಂಗ್ಸ್ ಅಂತ ಕರೀತಾರೆ. ಇದು ಆದಮೇಲೆ ಏನಾಗುತ್ತೆ ಅಂತಂದರೆ, ಈ ಅಟ್ರಾಸಿಟಿನ ನಾವು ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ಅಲ್ಲಿ ನಾರ್ಮಲ್ ಜನಕ್ಕೇನೆ ಸೇಫ್ಟಿ ಇಲ್ಲ, ಅಂದರೆ ಎಲ್ಲ ಸರಿ ಇದ್ದೂ ಸೇಫ್ಟಿ ಇಲ್ಲ ಅಂತಂದಾಗ ಡಿಸೇಬಲ್ ಪೀಪಲ್ ಯಾವ ರೀತಿಯಾಗಿ ಸಫರ್ ಮಾಡ್ತಾರೆ ಅನ್ನೋದನ್ನ ನಾವು ಊಹಿಸ್ಕೋಬೋದು. ಸೊ ಇದಾದಮೇಲೆ, ಈ ಬಗಲ್ಪುರ್ ಬ್ಲೈಂಡಿಂಗ್ಸ್ ಆದಮೇಲೆ ಮುಲ್ಲಾ ಕಮಿಟಿ ಅನ್ನೋ ಒಂದು ಕಮಿಟಿಯನ್ನು ಸೆಟಪ್ ಮಾಡ್ತಾರೆ. ಸೊ ನಮಗೆ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮುಲ್ಲಾ ಕಮಿಟಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಈ ಮುಲ್ಲಾ ಕಮಿಟಿ ಅಂತಂದರೆ, ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಸನ್ ರಿಫಾರ್ಮ್ಸ್. ಇದು ಎಕ್ಸ್ಟೆನ್ಸಿವ್ ಮೆಷರ್ಸನ್ನು ಕೊಡುತ್ತೆ ಟು ಇಂಪ್ರೂವ್ ಪ್ರಿಸನ್ ಕಂಡೀಷನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಸ್. ಬಟ್ ಸ್ಟಿಲ್ ಇವಾಗಲೂ ಕೂಡ ಈ ಒಂದು ಮುಲ್ಲಾ ಕಮಿಟಿ ರೆಕಮೆಂಡೇಷನ್ಸ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ, ಅದು ಕೂಡ ನಮಗೆ ನೆನಪಿರಬೇಕು. ಮತ್ತು ನಾನು ಮುಂದೆ ಬಂದು 1980s ಸೆಟಪ್ ಮಾಡಿರೋದು ಈ ಕಮಿಟಿನ. 1996 ಬೆಂಗಳೂರಲ್ಲಿನ ಒಂದು ಇನ್ಮೇಟ್ ಏನಿದೆ, ಜೈಲಲ್ಲಿರುವಂಥ ಒಬ್ಬ ಕೈದಿ ಏನು ಮಾಡ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಒಂದು ಲೆಟರನ್ನು ಬರೀತಾರೆ, ಸ್ಟೇಟಿಂಗ್ ಎಷ್ಟು ಕೆಟ್ಟದಾಗಿದೆ ಪ್ರಿಸನ್ನಲ್ಲಿರುವಂತಹ ಕಂಡೀಷನ್ ಅಂತ. ಸೊ ಈ ಒಂದು ಲೆಟರ್ ಏನಾಗುತ್ತೆ ಅಂತ ಅಂದರೆ, ಟರ್ನ್ ಆಗುತ್ತೆ ರಾಮ್ ಮೂರ್ತಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅನ್ನೋ ಕೇಸ್ಗೆ. ಇಲ್ಲಿದೆ ಈ ಕೇಸ್. ಸೊ ಇಲ್ಲೇನು ಹೇಳ್ತಾರೆ ಅಂದರೆ, ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ದ ಗವರ್ನಮೆಂಟ್ ಟು ಅಡ್ರೆಸ್ ದ ಕೀ ಇಶ್ಯೂಸ್. ಏನೇನು ಕೀ ಇಶ್ಯೂಸ್ ಇದೆ ಇಂಡಿಯನ್ ಪ್ರಿಸನ್ನಲ್ಲಿ, ಅಂದರೆ ಈಗ ಓವರ್ ಕ್ರೌಡಿಂಗ್ ಇರ್ಬೋದು, ಅಥವಾ ಡಿಲೇಸ್ ಇರ್ಬೋದು, ಟಾರ್ಚರ್ ನಡೆಯೋದಿರ್ಬೋದು, ಈ ಎಲ್ಲದನ್ನು ಅಡ್ರೆಸ್ ಮಾಡಬೇಕು. ಆ್ಯಂಡ್ ಮುಲ್ಲಾ ಕಮಿಟಿ ಏನು ಹೇಳಿದೆ ಆ ಒಂದು ರೆಕಮೆಂಡೇಷನ್ಸ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೂಡ ಇಲ್ಲಿ ಜಜ್ಮೆಂಟನ್ನು ಕೊಡ್ತಾರೆ. ಸೊ ಈಗ ನಾವು ಓವರ್ ಕ್ರೌಡಿಂಗ್ ಇಶ್ಯೂ ಇದನ್ನು ನೋಡಿದ್ವಿ. ಸೊ ಹಾಗಾಗಿ ನೆಕ್ಸ್ಟ್ ಇದರ ಕುರಿತಾಗಿ ಸ್ವಲ್ಪ ನೋಡೋಣ. ಈಗ ನಾವು 2-3 ದಿನಕ್ಕೆ ಮುಂಚೆ ಅಷ್ಟೇ ನೋಡಿದ್ವಿ, ಎಲೆಕ್ಟ್ರಾನಿಕ್ ಟ್ರ್ಯಾಕಿಂಗ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಏಕೆ ಅಂತಂದರೆ ಓವರ್ ಕ್ರೌಡ್ ಆಗಿದೆ ಜೈಲ್ಸ್ ಅಂತ. ಅಂದರೆ ನಮ್ಮ ಜೈಲ್ಸಲ್ಲಿ ಅಪ್ರಾಕ್ಸಿಮೇಟ್ ಇದು ಬಂದು 4 lakh ಇನ್ಮೇಟ್ಸ್ನ ತಡಿಬೋದು. ದಟ್ ಈಸ್ ದ ಕೆಪಾಸಿಟಿ ಆಫ್ ಇಂಡಿಯನ್ ಜೈಲ್ಸ್ ಅಥವಾ ಇಂಡಿಯನ್ ಪ್ರಿಸನ್ಸ್. ಬಟ್ ಇವಾಗ ಅಟ್ ಪ್ರೆಸೆಂಟ್ ಇರೋದು 5 lakh, ಅಪ್ರಾಕ್ಸಿಮೇಟ್ಲಿ 5 lakh, ಆಲ್ಮೋಸ್ಟ್ 1 lakh ಡಿಫ್ರೆನ್ಸ್, 1 to 1.5 lakh ಡಿಫ್ರೆನ್ಸ್ ಬರುತ್ತೆ ಈ ಒಂದು ಇದರಲ್ಲಿ. ಸೊ ಈ ಓವರ್ ಕ್ರೌಡಿಂಗಿಂದ ಕೂಡ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಇದು ನಾರ್ಮಲ್ ಪ್ರಿಸ್ನರ್ಸ್ಗೆ ಪ್ರಾಬ್ಲಮ್ ಆಗ್ತದೆ ಅಂತಂದರೆ, ಈ ಸಿಚುವೇಶನ್ನು ಡಿಸೇಬಲ್ಡ್ ಪೀಪಲ್ಗೆ ಮತ್ತಷ್ಟು ಹೀನಾಯವಾಗುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇದೆಲ್ಲದರಿಂದ ಏನಾಗ್ತಾ ಇದೆ ಅಂತ ಅಂದರೆ, ಜನರ ಆರ್ಟಿಕಲ್ 14, 19, 21 ರೈಟ್ ಟು ಈಕ್ವಾಲಿಟಿ ಇರ್ಬೋದು, ರೈಟ್ ಟು ಫ್ರೀಡಮ್ ಇರ್ಬೋದು, ರೈಟ್ ಟು ರೈಟ್ ಟು ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ ಏನಿದೆ ಅದು ಕೂಡ ಇಲ್ಲಿ ಹಾರ್ಮ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ.
ಸೊ ಇದೇ ನಿಟ್ಟಿನಲ್ಲಿ 1983 ಉಪೇಂದ್ರ ಬಕ್ಷಿ ವರ್ಸಸ್ ಸ್ಟೇಟ್ ಆಫ್ UP ಅನ್ನೋ ಒಂದು ಕೇಸ್ ಲಾ ನಡೆಯುತ್ತೆ. ಈ ಒಂದು ಕೇಸ್ ಲಾ ಅಲ್ಲಿ ಪ್ರಿಸ್ನರ್ಸ್ ಹ್ಯಾವ್ ದ ರೈಟ್ ಟು ಲಿವ್ ಇನ್ ಹ್ಯೂಮೇನ್ ಕಂಡೀಷನ್ಸ್ ವಿತ್ ಡಿಗ್ನಿಟಿ ಅನ್ನೋ ಒಂದು ಜಜ್ಮೆಂಟನ್ನು ನಾವು ನೋಡ್ಬೋದಾಗುತ್ತೆ. ಸೊ ಇದೆಲ್ಲ ಆದರೂ ಕೂಡ ಈಗಲೂ ಭಾರತದಲ್ಲಿರುವಂಥ ಏನು ಜೈಲ್ಸ್ ಇದೆ ಅಲ್ಲಿ ಸರಿಯಾದ ಒಂದು ಲಿವಿಂಗ್ ಕಂಡೀಷನ್ಸ್ ಇಲ್ಲ ಅನ್ನೋದು ಈ ಒಂದು ಆರ್ಟಿಕಲ್ನ ಒಟ್ಟು ಸಾರಾಂಶ ಆಗಿದೆ. ಸೊ ಹಾಗಾದರೆ ಏನು ಮಾಡಬೇಕು ಅಂತಂದರೆ ಪ್ರಿಸನ್ಸ್ ಬಂದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ ಅಲ್ವಾ. ಸೊ ಸ್ಟೇಟ್ ಗವರ್ನಮೆಂಟ್ಸ್ ಶುಡ್ ಆ್ಯಕ್ಟ್ ನೌ. ಸ್ಟೇಟ್ ಗವರ್ನಮೆಂಟ್ಸ್ ಏನಿದೆ ಈಗ ಪೊಲಿಟಿಕಲ್ ವಿಲ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸ್ಟೇಟ್ ಗವರ್ನಮೆಂಟ್ಸ್ ಈಗ ಸದ್ಯಕ್ಕೆ ವರ್ಕ್ ಮಾಡಿಲ್ಲ ಅಂತಂದರೆ ಏನು ನೆಲ್ಸನ್ ಮಂಡೇಲಾ ರೂಲ್ಸ್ ಇರ್ಬೋದು, ಇಲ್ಲ UN ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಇರ್ಬೋದು, ಇಲ್ಲ ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಆ್ಯಕ್ಟ್ ಇರ್ಬೋದು, ಇದು ಯಾವುದರ ಪ್ರಾಪರ್ ಇಂಪ್ಲಿಮೆಂಟೇಷನ್ ಇಲ್ಲಿ ಆಗ್ತಾ ಇಲ್ಲ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಸ್ಟೇಟ್ ಗವರ್ನಮೆಂಟ್ ಗೆಟ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಸೆಸ್, ಸ್ಟೇಟ್ ಗವರ್ನಮೆಂಟ್ ಒಂದು ಏನು ಹೇಳ್ತೀವಿ ಇನ್ ಸ್ಪಿರಿಟ್ ಮತ್ತು ನಾನ್ ನೆಗೋಷಿಯೇಬಲ್ ಆಗಿ ವರ್ಕ್ ಮಾಡಿದಾಗ ಮಾತ್ರನೇ ಈ ಒಂದು ಏನು ಡಿಸೇಬಲ್ಡ್ ಪರ್ಸನ್ ಅಥವಾ ಆಕ್ಸೆಸಿಬಿಲಿಟಿ ಏನು ಬೇಕಾಗಿದೆ ಪ್ರಿಸನ್ಸಲ್ಲಿ ಆ ಒಂದು ಆಕ್ಸೆಸಿಬಿಲಿಟಿ ದೊರೆಯುತ್ತೆ. ಮತ್ತು ಏನು ಇಂಡಿಯನ್ ಪ್ರಿಸನ್ಸಲ್ಲಿ ಇರುವಂತಹ ಖೈದಿಗಳು ಏನಿದ್ದಾರೆ ಅವರ ಒಂದು ಲೈಫ್ ವಿತ್ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಏನಿದೆ ಅದನ್ನು ಅಶ್ಯೂರ್ ಮಾಡ್ಬೋದು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಕ್ಲಿಯರಿಂಗ್ ದ ಏರ್ ಆನ್ ಡೆಲ್ಲೀಸ್ ಪೊಲ್ಯೂಷನ್ ಕ್ರೈಸಿಸ್. ನಾವು ಮೊನ್ನೆ ಎಲ್ಲ ನೋಡಿದ್ದೀವಿ ಏನು ಅಂತಂದರೆ ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಏನಿದೆ ಅದು ಹೆಚ್ಚಿದೆ, ಅಂದರೆ ಸಿವಿಯರ್ ಮಟ್ಟಕ್ಕೆ ಹೋಗಿ ಜನ ಅಲ್ಲಿ ಉಸಿರಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಟ್ಟಾರೆ ಸಾರಾಂಶ ಏನು ಅಂತಂದರೆ ಡೆಲ್ಲಿಯಲ್ಲಿ ಇರುವಂತಹ ಏರ್ ಪೊಲ್ಯೂಷನ್ ಏನಿದೆ ಇದನ್ನು ಮೋಸ್ಟ್ಲಿ ಏನು ಹೇಳ್ತಾರೆ ಅಂದರೆ ಸ್ಟಬಲ್ ಬರ್ನಿಂಗಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಇಟ್ಸ್ ಅ ಪಾಯಿಂಟ್ ಸೋರ್ಸ್ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ದೇರ್ ಆರ್ ಅದರ್ ಸೋರ್ಸಸ್ ಆಲ್ಸೋ ಲೈಕ್ ವೆಹಿಕ್ಯುಲರ್ ಎಮಿಷನ್ಸ್ ಇದೆ, ಟ್ರಾಫಿಕ್ ಕಂಜೆಷನ್ ಇದೆ, ಮತ್ತು ಸನ್ಲೈಟು, ಟೆಂಪರೇಚರ್ಸು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನಿದೆ ಅದು ಇದೆಲ್ಲದರಿಂದ ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗಿ ಓಝೋನ್ ಡೆವಲಪ್ ಆಗ್ತಾ ಇದೆ. ಸೊ ಈ ರೀಸನ್ಸ್ನ ನೆಗ್ಲೆಕ್ಟ್ ಮಾಡಿ ಮೇನ್ಲಿ ಸ್ಟಬಲ್ ಬರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ದೇ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಪಾಯಿಂಟ್ ಸೋರ್ಸಸ್ ಆ್ಯಂಡ್ ನಾಟ್ ಆನ್ ನಾನ್ ಪಾಯಿಂಟ್ ಅಥವಾ ಡಿಸ್ಪರ್ಸ್ಡ್ ಸೋರ್ಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಸೊ ಈಗ ಬೇಕಾಗಿರೋದು ಡೆಲ್ಲಿಗೆ ಏನು ಅಂತಂದರೆ NGT ಏನು ಹೇಳುತ್ತೆ ಅದು ಬೇಕಾಗಿಲ್ಲ, ಅಥವಾ NCAP ಇರ್ಬೋದು ಅಥವಾ ಗ್ರ್ಯಾಪ್ ಇರ್ಬೋದು, ಇದ್ಯಾವುದು ನೆಸೆಸರಿ ಆಗಲ್ಲ. ಇದು ಯಾಕೆಂದರೆ ಇವೆಲ್ಲನೂ ಪಾಯಿಂಟ್ ಸೋರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಡಿಸ್ಪರ್ಸ್ಡ್ ಸೋರ್ಸಸ್ ಏನಿದೆ ಅದನ್ನು ಫಸ್ಟ್ ಅಡ್ರೆಸ್ ಮಾಡಬೇಕಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಒಟ್ಟು ಸಾರಾಂಶ ಆಗಿದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಬೀಜಿಂಗ್, ಈಗ ಡೆಲ್ಲಿಯ ಸ್ಥಿತಿ ಹೇಗಿದೆ ಅಂದರೆ ಬೀಜಿಂಗ್ ಮತ್ತು ಡೆಲ್ಲಿಯ ಒಂದು ಏರ್ ಪೊಲ್ಯೂಷನ್ಸ್ ಲೆವೆಲ್ಸ್ ಏನಿದೆ ಅದು ಸಿಮಿಲರ್ ಆಗಿದೆ. ಪ್ಲಸ್ ಪ್ರಾಬ್ಲಮ್ಸ್ ಏನು ಎರಡೂ ಸಿಟೀಸ್ ಫೇಸ್ ಮಾಡ್ತಾ ಇದೆ ಅದು ಕೂಡ ಸಿಮಿಲರ್ ಆಗಿದೆ. ಸೊ ಬೀಜಿಂಗ್ ಒಂದು ಅಪ್ರೋಚನ್ನು ಫಾಲೋ ಮಾಡಿದೆ, ಅದೇ ಅಪ್ರೋಚನ್ನು ಡೆಲ್ಲಿ ಕೂಡ ಫಾಲೋ ಮಾಡಿದ್ರೆ ಈ ಏರ್ ಪೊಲ್ಯೂಷನ್ ಲೆವೆಲ್ ಏನಿದೆ ಆ ಲೆವೆಲ್ನ ಕಡಿಮೆ ಮಾಡ್ಬೋದು ಅನ್ನೋದು ಒಂದು ಈ ಆರ್ಟಿಕಲ್ನಲ್ಲಿ ಕೊಡುವಂಥ ಒಂದು ಸಜೆಷನ್ ಆಗಿದೆ. ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಂಡ್ ಆಫ್ ಪೈಪ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಗ್ರ್ಯಾಜುವಲಿ ಮೂವಿಂಗ್ ಟು ಇಂಟಿಗ್ರೇಟೆಡ್ ಮೆಷರ್ಸ್ ಟಾರ್ಗೆಟಿಂಗ್ ಪ್ರೈಮರಿ ಪೊಲ್ಯೂಟೆಂಟ್ಸ್. ಸೊ ನಾವು ಹೇಳ್ದಂಗೆನೇ ಇಲ್ಲಿ ಎಲ್ಲದನ್ನು ಪಾಯಿಂಟ್ ಸೋರ್ಸನ್ನು ಇದು ಮಾಡ್ತಾ ಇದ್ದಾರೆ, ಮತ್ತು ಅಟ್ ಸೇಮ್ ಟೈಮ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪೊಲ್ಯೂಟೆಂಟ್ಸನ್ನು ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲೇನು ಹೇಳ್ತಾರೆ, ಫಸ್ಟು ಪ್ರೈಮರಿ ಪೊಲ್ಯೂಟೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದಾದಮೇಲೆ ಯಾವಾಗ ಇದರ ಇಶ್ಯೂ ಅಡ್ರೆಸ್ ಆಗುತ್ತೆ ಅದಾದಮೇಲೆ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಏನಿದೆ ಇವುಗಳನ್ನೆಲ್ಲ ಆಮೇಲೆ ನೋಡ್ಕೊಂಡು ಬನ್ನಿ. ಸೊ ಪ್ರೈಮರಿ ಪೊಲ್ಯೂಟೆಂಟ್ಸ್ ಯಾವಾಗ ನಾವು ಕಡಿಮೆ ಮಾಡ್ತೀವಿ ಬೇಕಾದಷ್ಟು ಇದಿದೆ ಪೊಲ್ಯೂಟೆಂಟ್ಸ್ ಇದೆ ಅದು ಕಡಿಮೆ ಆಗುತ್ತೆ. ಯಾಕೆಂದರೆ ಪ್ರೈಮರಿ ಪೊಲ್ಯೂಟೆಂಟ್ಸು ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಜೊತೆ ರಿಯಾಕ್ಟ್ ಆದಾಗೆ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಫಾರ್ಮ್ ಆಗೋದು. ಸೊ ಯಾವಾಗ ಈ ಪ್ರೈಮರಿ ಪೊಲ್ಯೂಟೆಂಟ್ಸ್ ಕಡಿಮೆ ಆಗುತ್ತೆ ಅಲ್ಲಿ ರಿಯಾಕ್ಟ್ ಆಗೋದಕ್ಕೆ ಏನು ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಜೊತೆ ರಿಯಾಕ್ಟ್ ಆಗೋದಕ್ಕೆ ಏನೂ ಇರೋದಿಲ್ಲ. ಸೊ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಆ್ಯಂಡ್ ಮತ್ತೆ ಉಳಿದಿರುವಂಥ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ನಾವು ಆಮೇಲೆ ಟ್ಯಾಕಲ್ ಮಾಡ್ಬೋದು. ಸೊ ಫಸ್ಟು ಪ್ರೈಮರಿ ಪೊಲ್ಯೂಟೆಂಟ್ಸ್ನ ಟ್ಯಾಕಲ್ ಮಾಡಿ ತದನಂತರ ಸೆಕೆಂಡರಿ ಪೊಲ್ಯೂಟೆಂಟ್ಸ್ಗೆ ಹೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಬೀಜಿಂಗ್ ಟೆಕ್ನೋಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಸಿಸ್ಟಮನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಈ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ ಫಸ್ಟು ಸಿವಿಯರ್ ಲೆವೆಲ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನ ಫೋರ್ಕಾಸ್ಟ್ ಮಾಡುತ್ತೆ. ಅದು ಎಷ್ಟು ಅಂದರೆ ಅಟ್ಲೀಸ್ಟ್ 24 hours ಅಡ್ವಾನ್ಸ್ ವಾರ್ನಿಂಗ್ಸನ್ನು ಕೊಟ್ಟಿರುತ್ತೆ. ಫೋರ್ಕಾಸ್ಟಿಂಗ್ ಪ್ಲಸ್ 24 hours ಅಡ್ವಾನ್ಸ್ ವಾರ್ನಿಂಗನ್ನು ಕೊಡುತ್ತೆ ಈ ಒಂದು ಏನು BTPM ಸಿಸ್ಟಮ್ ಇದೆ ಈ ಸಿಸ್ಟಮ್. ಅದರ ಜೊತೆಗೆ
ಸೆನ್ಸಸ್ ಏನಿದೆ ಸುಮಾರು 1000 ಸೆನ್ಸಸನ್ನು ಡಿಪ್ಲಾಯ್ ಮಾಡಿದ್ದಾರೆ ಈ ಒಂದು ಡೇಟಾ ಫೋರ್ಕಾಸ್ಟ್ ಮತ್ತು ಡೇಟಾ ಕಲೆಕ್ಷನ್ ಇದೆ ಇದಕ್ಕೋಸ್ಕರ. ಮತ್ತು ಇದರ ಜೊತೆಗೆ 30,000 ಲೋ ಫ್ಲೋರ್ ಬಸ್ಸನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. 30,000 ಲೋ ಫ್ಲೋರ್ ಬಸ್ಸಸ್. ಸೊ ಇದರಿಂದ ಏನಾಗುತ್ತೆ, ಎಮಿಷನ್ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತು ನಾವು ಮೇಲೆ ಹೋದಷ್ಟು ಪೊಲ್ಯೂಟೆನ್ಸ್, ಅಂದರೆ ಈಗ ಅಟ್ಮಾಸ್ಫಿಯರಲ್ಲಿ ನಾವು ಮೇಲೆ ಹೋದಷ್ಟು ಪೊಲ್ಯೂಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇದು ಲೋ ಫ್ಲೋರ್ ಬಸ್ಸಸ್ ಅಂತ ಅಂದಾಗ ಅಲ್ಲಿ ಕೂಡ ಪೊಲ್ಯೂಷನ್ ಲೆವೆಲ್ ಕಡಿಮೆ ಇರುತ್ತೆ. ಮತ್ತು ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ, ನೋ ಪೀ ಕಾರ್ ಟ್ರಾಫಿಕ್. ಪೀ ಕಾರಲ್ಲಿ ಟ್ರಾಫಿಕ್ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಇದು ಯಾವ ರೀತಿಯಾಗಿ ಸಾಧ್ಯ ಅಂತಂದರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಎನ್ಕರೇಜ್ ಮಾಡಬೇಕು ಮತ್ತು ಎನ್ಹಾನ್ಸ್ ಮಾಡಬೇಕು. ಸೊ ಅಟ್ ದ ಪ್ರೆಸೆಂಟ್ ಈಗ ಕೋರ್ಟ್ ಏನು ಮ್ಯಾಂಡೇಟ್ ಮಾಡಬೇಕು ಅಂತಂದರೆ, ಈ ಗ್ರ್ಯಾಪ್ ಏನಿದೆ, ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಏನಿದೆ, ಈ ಒಂದು ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಮತ್ತು ಟಾಕ್ಸಿಸಿಟಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಎರಡನ್ನೂ ಕೂಡ ಬರೀ ನ್ಯಾಷನಲ್ ಕ್ಯಾಪಿಟಲ್, ಬರೀ ಡೆಲ್ಲಿ ಅಲ್ಲ, ಡೆಲ್ಲಿಯ ಸರೌಂಡಿಂಗ್ ರೀಜನ್ಸಲ್ಲೂ ಮಾಡಬೇಕು ಒಂದು. ಮತ್ತು ಎರಡನೇದಾಗಿ ಏನು ಅಂದರೆ, ಬಜೆಟರಿ ಅಲೋಕೇಶನ್ಸನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರೋದೇನು ಅಂದರೆ, ಬೀಜಿಂಗಲ್ಲಿ ಫಾಲೋ ಮಾಡಿರುವಂಥ ಅಪ್ರೋಚನ್ನು ನಾವು ಫಾಲೋ ಮಾಡಿದ್ರೆ ಡೆಲ್ಲಿಯಲ್ಲಿರೋ ಏರ್ ಪೊಲ್ಯೂಷನನ್ನು ನಾವು ಒಂದು ಮಟ್ಟಕ್ಕೆ ಕಡಿಮೆಗೊಳಿಸ್ಬೋದು ಅನ್ನೋದು ಈ ಒಂದು ಆರ್ಟಿಕಲ್ನ ಸಜೆಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಪ್ಲಾನೆಟರಿ ಕ್ರೈಸಿಸ್ ಪುಟ್ಸ್ ಚಿಲ್ಡ್ರನ್ ಅಟ್ ರಿಸ್ಕ್, ಯುನಿಸೆಫ್ ರಿಪೋರ್ಟ್. ನಿನ್ನೆ ಅಷ್ಟೇ ಯುನಿಸೆಫ್ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಏನು ಅಂದರೆ, ಸ್ಟೇಟ್ ಆಫ್ ವರ್ಲ್ಡ್ಸ್ ಚಿಲ್ಡ್ರನ್ 2024. ಸ್ಟೇಟ್ ಆಫ್ ವರ್ಲ್ಡ್ಸ್ ಚಿಲ್ಡ್ರನ್ 2024. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಯರ್ಲಿ ಹಾಫ್ ಆಫ್ ದ ವರ್ಲ್ಡ್ಸ್ ಚಿಲ್ಡ್ರನ್, ಅರ್ಧಕ್ಕೆ ಅರ್ಧ ಜನ ಮಕ್ಕಳು ಏನಿದ್ದಾರೆ ಪ್ರಪಂಚದಲ್ಲಿ, ಅವರು ಕ್ಲೈಮೇಟ್ ಚೇಂಜ್ಗೆ ಸಫರ್ ಆಗ್ತಾ ಇದ್ದಾರೆ, ಮುಂದೆನೂ ಆಗ್ತಾರೆ ಅನ್ನೋದು ಈ ಒಂದು ರಿಪೋರ್ಟ್ನಲ್ಲಿ ಸಿಕ್ಕಿರುವಂತಹ ಡೇಟಾ. ಮೊದಲಿಗೆ ಪೊಲ್ಯೂಷನ್ನಿಂದ ಏನು ಪರಿಣಾಮ ಬೀಳ್ತಾ ಇದೆ ಚಿಲ್ಡ್ರನ್ ಮೇಲೆ, ಅದು ಮಕ್ಕಳ ಮೇಲೆ ಅಂತ ಅಂದರೆ, ಅವರ ಬ್ರೈನ್ ಇರ್ಬೋದು, ಲಂಗ್ಸ್ ಇರ್ಬೋದು, ಮತ್ತು ಇಮ್ಯೂನ್ ಸಿಸ್ಟಮ್ ಏನಿದೆ ಇದೆಲ್ಲನೂ ವಲ್ನರಬಲ್, ಅಂದರೆ ಎಲ್ಲನೂ ಒಂಥರ ಶಕ್ತಿ ಗುಂತಾ ಇದೆ ಅಂತ ನಾವು ತಿಳ್ಕೊಬೇಕಂದ್ರೆ, ಬ್ರೈನ್ ಅಫೆಕ್ಟ್ ಆಗ್ತಾ ಇದೆ, ಲಂಗ್ಸ್ ಅಫೆಕ್ಟ್ ಆಗ್ತಾಯಿದೆ, ಇಮ್ಯೂನ್ ಸಿಸ್ಟಮೇ ಎಫೆಕ್ಟ್ ಆಗ್ತಾ ಇದೆ. ಸೊ ಇದರಿಂದ ಅವರ ಒಂದು ಏನು ಹೆಲ್ತ್ ಇದೆ, ಓವರ್ ಆಲ್ ಹೆಲ್ತ್ ಏನಿದೆ ಅದು ಡೆಟಿರಿಯರೇಟ್ ಆಗುತ್ತೆ. ಸೊ ಫಸ್ಟ್ ರೀಸನ್ ಪೊಲ್ಯೂಷನ್. ಸೆಕೆಂಡ್ ಬಂದು ಟೆಂಪರೇಚರ್ಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಮಸ್ಕಿಟೋಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮಸ್ಕಿಟೋಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಮಸ್ಕಿಟೋ ಬಾರ್ನ್ ಡಿಸೀಸಸ್ ಏನಿದೆ, ಇವಾಗ ಜಿಕಾ ಇರ್ಬೋದು, ಮಲೇರಿಯಾ ಇರ್ಬೋದು, ಡೆಂಗು ಇರ್ಬೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಮತ್ತು ನೆಕ್ಸ್ಟ್ ಒಂದು ಬಂದು ಫ್ಲಡ್ಸ್ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ, ವಾಟರ್ ಬಾರ್ನ್ ಡಿಸೀಸಸ್ ಹೆಚ್ಚಾಗುತ್ತೆ. ಮತ್ತು ಈ ಎಕ್ಸ್ಟ್ರೀಮ್ ಕ್ಲೈಮೇಟ್ ಚೇಂಜ್ ಆದಾಗ ಏನಾಗುತ್ತೆ ಅಂತಂದರೆ, ಇದು ಅಗ್ರಿಕಲ್ಚರ್ ಮೇಲೆ ಅಫೆಕ್ಟ್ ಬೀಳುತ್ತೆ. ಅಗ್ರಿಕಲ್ಚರ್ ಮೇಲೆ ಯಾವಾಗ ಅಫೆಕ್ಟ್ ಆಗುತ್ತೆ, ಇದು ಇಲ್ಲಿ ಫುಡ್ ಇನ್ಸೆಕ್ಯೂರಿಟಿ ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ನಮಗೆಲ್ಲ ತಿಳಿದಿರೋ ಹಾಗೇನೆ ಈ ಕ್ಲೈಮೇಟ್ ಚೇಂಜ್ ಏನಿದೆ ಇದರ ಮೇನ್ ಅಫೆಕ್ಟ್ ಆಗೋದು ಡೆವಲಪಿಂಗ್ ಕಂಟ್ರೀಸ್. ಸೊ ಈ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳ್ತಿದೆ ಅದು ಕೂಡ ಸೌತ್ ಏಷ್ಯನ್ ಕಂಟ್ರೀಸ್ ಮತ್ತು ಆಫ್ರಿಕನ್ ಕಂಟ್ರೀಸ್ ಮೇಲೆ ಹೆಚ್ಚಾಗಿ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ನ್ಯೂರೋ ಟೆಕ್ನಾಲಜಿ ಇರ್ಬೋದು, ನೆಕ್ಸ್ಟ್ ಜನ್ ರಿನ್ಯೂಯಬಲ್ ಎನರ್ಜೀಸ್ ಇರ್ಬೋದು, ಮತ್ತು ವ್ಯಾಕ್ಸಿನ್ ಬ್ರೇಕ್ ಥ್ರೂ, ಇವುಗಳ ಮೇಲೆ ಈ ಒಂದು ನೇಷನ್ಸ್ ಏನಿದೆ ಇವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ದ್ಯಾಟ್ ಮುಂಬರುವ ಪೀಳಿಗೆಗಳಿಗೆ ಈ ಒಂದು ಕ್ಲೈಮೇಟ್ ಚೇಂಜಿಂದ ಆಗುವಂತಹ ಏನು ಪರಿಣಾಮಗಳಿವೆ ಅದನ್ನು ರೆಡ್ಯೂಸ್ ಮಾಡ್ಬೋದು ಅನ್ನೋದು ಈ ಒಂದು ಆರ್ಟಿಕಲ್ನ ಒಂದು ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಹೌ ಡಸ್ PM ವಿದ್ಯಾಲಕ್ಷ್ಮಿ ಡಿಫರ್ ಫ್ರಮ್ ಅದರ್ ಸ್ಕೀಮ್ಸ್. ಇತ್ತೀಚೆಗಷ್ಟೇ ನಮ್ಮ ಪಾರ್ಲಿಮೆಂಟ್ ಏನಿದೆ ಅದು PM ವಿದ್ಯಾಲಕ್ಷ್ಮಿ ಅನ್ನೋ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಸೊ ಮೊದಲಿಗೆ ಈ ಒಂದು ಸ್ಕೀಮ್ ಏನು ಅಂತ ಅಂದರೆ, ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಅಂದರೆ 100% ಇಟ್ ಈಸ್ ಫಂಡೆಡ್ ಬೈ ಸೆಂಟರ್. ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂತಂದರೆ, ಇಟ್ ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅಪ್ಲೈಯಿಂಗ್ ಫಾರ್ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನ್ಗೆ ಯಾರು ಅಪ್ಲೈ ಮಾಡ್ತಾ ಇರ್ತಾರೆ ಅಂತಹ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತಾರೆ. ಸೊ ಯಾವುದೇ ರೀತಿಯಾದ ಒಂದು ಕೊಲ್ಯಾಟರಲ್ ಬೇಕಾಗಲ್ಲ, ಅಂದರೆ ಯಾವುದೇ ಒಂದು ಏನು ಹೇಳ್ತೀವಿ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಅಂದರೆ ಈಗ ಒಂದು ಪ್ರಾಪರ್ಟಿ ಇರಬೇಕು ಅಥವಾ ಏನು ಹೇಳ್ತೀವಿ ಆ ಥರ ಒಂದು ಕೊಲ್ಯಾಟರಲ್ ಬೇಕಾಗಿಲ್ಲ. ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಒಬ್ಬರು ಗ್ಯಾರಂಟಿಯರ್ ಬೇಕಾಗಲ್ಲ. ಸೊ ಇದರಿಂದ ಏನಾಗುತ್ತೆ, ಲೋನ್ ಪ್ರೋಸೆಸ್ ಏನಿದೆ ಅದು ಬೇಗ ಆಗುತ್ತೆ. ಮತ್ತು ಇದು ಎಂಟೈರ್ ಪ್ರೋಸೆಸ್ ಏನಿದೆ ಇದು ಆನ್ಲೈನಲ್ಲಿ ನಡೆಯೋದ್ರಿಂದ ಯಾವುದೇ ರೀತಿಯಾದ ಒಂದು ಹ್ಯಾಸಲ್ಸ್ ಇರೋದಿಲ್ಲ. ಸೊ ಇಟ್ ವಿಲ್ ಬಿ ಫ್ರೀ ಪ್ಲಸ್ ಫಾಸ್ಟ್. ಸೊ ಇದರಿಂದ ಏನಾಗುತ್ತೆ, ಲೋನ್ ಡಿಸ್ಪರ್ಸ್ಮೆಂಟ್ ಈಸಿ ಆಯಿತು ಅಂತಂದರೆ ಎಜುಕೇಷನ್ಗೆ ಕೂಡ ಹೆಲ್ಪ್ ಆಗುತ್ತೆ ಬೇಗ ಅಂತ. ಸೊ ಇಷ್ಟು ಇಲ್ಲಿ ಮುಖ್ಯ ಒಂದು ಪಾಯಿಂಟ್ಸ್ ಅಂತ ಹೇಳ್ಬೋದು. ಈಗ ಡಿಫ್ರೆನ್ಸ್ ಏನು ಇದಕ್ಕೆ ಮತ್ತು ಈ ಹಿಂದೆ ಇದ್ದಂತಹ ಸ್ಕೀಮ್ಗಳಿಗೆ ಏನು ಡಿಫ್ರೆನ್ಸ್ ಅಂದರೆ, ಮೊದಲಿಗೆ ಇಲ್ಲಿ ಮಿಡಲ್ ಇನ್ಕಮ್ ಪೀಪಲ್ ಏನಿದ್ದಾರೆ, ಮಿಡಲ್ ಇನ್ಕಮ್ ಇರುವಂಥ ಜನರನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ.
ಅಂದರೆ ಏನು ಹೇಳ್ತಾರೆ ಅಂದರೆ ಆ್ಯನ್ಯಲ್ ಫ್ಯಾಮಿಲಿ ಇನ್ಕಮ್ ಅಪ್ ಟು 8 lakhs ಏನಿದೆ, ಮತ್ತು ಬೇರೆ ಯಾವುದೇ ಗೌರ್ಮೆಂಟ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇಲ್ಲ ಅಂತಂದರೆ ಅವ್ರಿಗೆ ಈ ಒಂದು ಇದರಲ್ಲಿ 3% ಇಂಟ್ರೆಸ್ಟ್ ಸಬ್ವೆನ್ಷನನ್ನು ಕೊಡ್ತಾರೆ. ಅದು 10 ಲಕ್ಷದವರೆಗೆ ಕೂಡ ಇಲ್ಲಿ ಲೋನನ್ನು ಕೊಡ್ತಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಿಡಲ್ ಇನ್ಕಮ್ ಅವರು ಇಲ್ಲಿ ಇನ್ಕ್ಲೂಡ್ ಮಾಡಿರೋದು. ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅದರ್ ಸ್ಕೀಮ್ಸ್ ಆ್ಯಂಡ್ PM ವಿದ್ಯಾಲಕ್ಷ್ಮಿ. ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂತ ಅಂದರೆ ಇಲ್ಲಿ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತು ಆ ಇನ್ಸ್ಟಿಟ್ಯೂಷನ್ಸ್ ಕಡಿಮೆ ಆಗಿದೆ, ಓಕೆನಾ, ಬಟ್ ಕ್ವಾಲಿಟಿ ಇನ್ಕ್ರೀಸ್ ಆಗಿದೆ. ಅಂದರೆ ಏನು ಅಂತಂದರೆ ಈ NIRF ರ್ಯಾಂಕಿಂಗ್ ಏನಿದೆ, ಈ ಒಂದು NIRF ಫ್ರೇಮ್ವರ್ಕನ್ನು ಯಾವ ಇನ್ಸ್ಟಿಟ್ಯೂಷನ್ಸ್ ಕ್ವಾಲಿಫೈ ಆಗಿರುತ್ತೆ ಆ ಇನ್ಸ್ಟಿಟ್ಯೂಷನ್ಸ್ಗೆ ಮಾತ್ರನೇ, ಆ ಇನ್ಸ್ಟಿಟ್ಯೂಷನ್ಸಲ್ಲಿ ಅಡ್ಮಿಷನ್ಸ್ ಸಿಕ್ಕಿದ್ರೆ ಮಾತ್ರನೇ PM ವಿದ್ಯಾಲಕ್ಷ್ಮಿ ಸ್ಕೀಮ್ ಅಪ್ಲೈ ಆಗುತ್ತೆ. ಸೊ ಈ NIRF ಏನಿದೆ ಅಪ್ರಾಕ್ಸಿಮೇಟ್ಲಿ 860 ಇನ್ಸ್ಟಿಟ್ಯೂಷನ್ಸನ್ನು ಇಲ್ಲಿ ಐಡೆಂಟಿಫೈ ಮಾಡಿದೆ. ಅದೇ ಮುಂಚಿನ ಸ್ಕೀಮ್ಗಳಾದರೆ ಏನಾಗಿತ್ತು ಅಂತಂದರೆ ಈ NAC ಅಕ್ರಿಡೇಷನ್ ಇಲ್ಲ NBA ಅಕ್ರಿಡೇಷನ್ ಇದ್ರೂ ಕೂಡ ಆ ಸ್ಕೀಮ್ಗಳೆಲ್ಲ ಅಪ್ಲೈ ಆಗ್ತಾಯಿತ್ತು. ಬಟ್ ಇವಾಗ ಬರೀ NIRF ಫ್ರೇಮ್ವರ್ಕ್ ಅದರ NIRF ರ್ಯಾಂಕಿಂಗಲ್ಲಿ ಇದ್ದರೆ ಮಾತ್ರನೇ ಕೊಡೋದು ಅಂತ ಹೇಳಿದಾಗ ಅಲ್ಲಿ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ಕ್ವಾಲಿಟಿ ಇನ್ಕ್ರೀಸ್ ಆಯಿತು ಅಂತಲೇ ನಮ್ಮ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಈಗ ನಾನು ಇಲ್ಲಿ ಮುಂಚೆ ಹೇಳಿದೆ, NAC ಮತ್ತು NBA ಇಲ್ಲಿ ನೋಡ್ಬೋದು 820 ಯೂನಿವರ್ಸಿಟೀಸ್, 15,000, 3,000. ಸೊ ಹಿಂಗೆಲ್ಲ ಇದ್ದಾಗ ಇದು ಜಾಸ್ತಿ ಹೆಚ್ಚಿನ ಒಂದು ಕಾಲೇಜಸ್ ಇತ್ತು. ಬಟ್ ಇವಾಗ ಬರೀ 860 ಇನ್ಸ್ಟಿಟ್ಯೂಷನ್ಸ್ ಇದೆ. ಇಲ್ಲೇನಾಗುತ್ತೆ, ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಸೊ ಕಾಂಪಿಟೇಷನ್ ಅಂತ ಬಂದ ತಕ್ಷಣ ನಮಗೆ ಇಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ರ್ಯಾಂಕ್ಸ್ ಏನು ಬರುತ್ತೆ ಅದ್ರ ಮೇಲೆ ಇಂಪಾರ್ಟೆಂಟ್. ಅಂದರೆ ಎಂಟ್ರೆನ್ಸ್ ಟೆಸ್ಟ್ ಏನಿರುತ್ತೆ, ಈ ಕಾಂಪಿಟೇಷನ್ನು ಎಂಟ್ರೆನ್ಸ್ ಟೆಸ್ಟ್ ಏನಿದೆ, ಈ ಎಂಟ್ರೆನ್ಸ್ ಟೆಸ್ಟ್ ಟಫ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಹಲವಾರು ಮಂದಿ ಈ ಮಾರ್ಕ್ಸ್ ಕಮ್ಮಿ ಬಂತು ಅಂತಂದರೆ ಇವನ್ ದೋ ದೇ ಹ್ಯಾವ್ ಟ್ಯಾಲೆಂಟ್, ಅವರು ಈ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲಿಜಿಬಲ್ ಆಗದೆ ಇರ್ಬೋದು ಬಿಕಾಸ್ ಆಫ್ ದಿಸ್ ಎಂಟ್ರೆನ್ಸ್ ಟೆಸ್ಟ್ ಮಾರ್ಕಿಂಗ್. ಸೊ ಇಲ್ಲೇನಾಗುತ್ತೆ ಅಂತ ಅಂದರೆ ಈ ಒಂದು ಪ್ರಾಬ್ಲಮ್ ಈ ಸ್ಕೀಮಿಂದ ಇದೆ. ಏನು ಅಂತಂದರೆ ಎಂಟ್ರೆನ್ಸ್ ಟೆಸ್ಟ್ ಮಾರ್ಕ್ಸನ್ನು ತೊಗೊಳೋದ್ರಿಂದ ಬೈ ಮಿಸ್ಟೇಕಾಗಿ ಅವ್ರಿಗೆ ಟ್ಯಾಲೆಂಟ್ ಇದ್ದು ಕೂಡ ಅವ್ರ ಹತ್ರ ಒಂದು ನಾಲೆಜ್ ಇದ್ದರೂ ಕೂಡ ಅಕಸ್ಮಾತ್ ಈ ಎಂಟ್ರೆನ್ಸ್ ಟೆಸ್ಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ಅವರು ಈ ಒಂದು ಲೋನ್ ಸ್ಕೀಮ್ಗೆ ಎಲಿಜಿಬಲ್ ಇರೋದಿಲ್ಲ. ಸೊ ಅದರಿಂದ ಮತ್ತೆ ಅವ್ರಿಗೆ ಫಿನಾನ್ಷಿಯಲ್ ಬರ್ಡನ್ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.